ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಏನಪ್ಪ ವಿಶೇಷತೆ ಅಂತಂದರೆ ಒಂದು ಶಾಂಪೂ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ಏನು ಅಂತಂದರೆ ಇದು ಹಿಂದಿನ ಕಾಲದಲ್ಲಿ ತುಂಬಾ ಯೂಸ್ ಮಾಡ್ತಾಯಿದ್ರು. ಅಂಟಲಕಾಯಿ ಅಂತಂದು ಇದರ ಹೆಸರು. ಅಂಟಲಕಾಯಿ ಅಂತಲೂ ಕರೀತಾರೆ. ಸೊ ಇದು ಇವಾಗ ಗೊತ್ತಿಲ್ಲ, ನನಗೆ ರೇರ್ ಅನಿಸುತ್ತೆ. ಬಟ್ ಮೊದಲೆಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಹಳೆ ಕಾಲದವರೆಲ್ಲ. ನಾನು ಕೂಡ ನಮ್ಮ ಮಮ್ಮಿ ಅವರೆಲ್ಲ ಯೂಸ್ ಮಾಡ್ತಿದ್ರು. ಸೊ ನನಗೂ ಅದನ್ನೇ ಯೂಸ್ ಮಾಡ್ತಿದ್ರು. ಅದರಿಂದ ಏನಪ್ಪ ಯೂಸಸ್ ಅಂತಂದರೆ ಹೇರ್ ಫಾಲ್ ಆಗೋದಿಲ್ಲ, ಡ್ಯಾಂಡ್ರಫ್ ಆಗೋದಿಲ್ಲ, ಆಮೇಲೆ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಯಾವುದೇ ಒಂದು ಹೇರ್ಸ್ದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಇದೆ. ಯಾಕಂದರೆ ನನಗೆ ಅದರ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗ ನಮ್ಮ ಮಮ್ಮಿ ನನಗೆ ಅಂಟ್ಲಕಾಯಿಂದ ತಲೆ ಸ್ನಾನ ಮಾಡಿಸ್ತಾಯಿದ್ರು. ಇನ್ನೊಂದು 500 ರೌಂಡ್ ಸೋಪ್ ಬರ್ತಾಯಿತ್ತು. ಆವಾಗ ಅದನ್ನು ಸಹ ಯೂಸ್ ಮಾಡ್ತಿದ್ವಿ ನಾವು. ಬರ್ತಾ ಈ ಶಾಂಪೂ ಅದು ಇದು ಅಂತಂದು ಯೂಸ್ ಮಾಡ್ಕೊಂಡು ನಾನು ಹಾಳು ಮಾಡಿಕೊಂಡೆ ಕೂದಲ. ಬಟ್ ಆದ್ರೂ ಹೇರ್ಸ್ ಇತ್ತು. ಬಟ್ ಆಫ್ಟರ್ ಡೆಲಿವರಿ ನಾನು ಸ್ವಲ್ಪ ಶಾರ್ಟ್ ಮಾಡಿಸಿದ್ದೆ ಹೇರ್ಸ್ನ. ಬಟ್ ಇವಾಗಲೂ ನಾನು ಅಂಟ್ಲಕಾಯಿನ ಯೂಸ್ ಮಾಡ್ತೀನಿ. ಅಂದರೆ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ಅದು ಇದು ಶಾಂಪು ಯೂಸ್ ಮಾಡಿ. ಸೊ ಹಾಗಾಗಿ ಅಂಟ್ಲಕಾಯಿ ಯೂಸ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬಟ್ ಅದನ್ನು ಹೇಗೆ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ನೋಡಿ ಗಾಯ್ಸ್, ಇದೇ ಅಂಟಲಕಾಯಿ ಅಂತ ಕರೀತಾರೆ. ಇದರೊಳಗೆ ಬೀಜ ಸಹ ಇರುತ್ತೆ. ಬೀಜನ ತೆಗೆದು ಇಲ್ಲಾಂದರೆ ನಡೆಯುತ್ತೆ, ನೀರು ಹಾಕಿ ನೆನೆ ಇಡ್ಬೋದು. ರಾತ್ರಿ ನೀರು ಹಾಕಿ ನಾನು ನೆನೆ ಇಡ್ತಾ ಇದ್ದೀನಿ. ಸೊ ನಮಗೆ ಎಷ್ಟು ಬೇಕೋ ನಮ್ಮ ಹೇರ್ಸ್ ಲೆಂತ್ ಪ್ರಕಾರ ನಾವು ಕಾಯಿಗಳನ್ನು ಹಾಕ್ಕೋಬೇಕಾಗುತ್ತೆ. ಸೊ ನಾನು ಒಂದಿಷ್ಟು ಹಾಕ್ಕೊಂಡಿದ್ದೀನಿ, ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ನೋಡಿ, ಇವಾಗ ಬೆಳಗ್ಗೆ ನಾನು ನೋಡಿದರೆ ಚೆನ್ನಾಗಿ ನೀರಲ್ಲಿ ಎಲ್ಲ ಒಂಥರ ಇದು ಆಗಿಬಿಟ್ಟಿದೆ, ಕರೆಕ್ಟಾಗಿ ಬ್ಲೆಂಡ್ ಆಗಿಬಿಟ್ಟಿದೆ ನೀರಲ್ಲಿ. ಸೊ ಅದನ್ನು ನಾವು ಪ್ರೆಸ್ ಮಾಡಿದರೆ, ಕಿವುಚಿದ್ರೆ ನೋಡಿ ಹೇಗೆ ಬಿಡುತ್ತೆ, ನೀರು ಬುರುಗಾಗುತ್ತೆ. ಸೊ ಇದೇ ಪ್ಯೂರ್ ಶಾಂಪು ಅಂತಲೇ ಹೇಳ್ಬೋದು. ಸೊ ಇದನ್ನು ನೋಡಿ ಕಲರ್ ಹೇಗಿದೆ ಅಂತಂದು ಸ್ವಲ್ಪ ರೆಡ್ ಆಗಿ ಬರುತ್ತೆ. ಬುರುಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು. ಇದು ನ್ಯಾಚುರಲ್ ಆಗಿರುವಂತಹ ಒಂದು ಶಾಂಪು. ನೀವು ಮನೇಲಿ ಈ ಥರ ಟ್ರೈ ಮಾಡಿ ತೊಗೊಂಡು ಬಂದು ನೋಡಿ. ನಾನು ಇನ್ನೊಂದು ಜಗ್ಗಿಗೆ ಇದನ್ನು ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಹಾಗೆ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿ ಅದೆಲ್ಲ ಉಳಿದ್ಬಿಡುತ್ತೆ, ನಮಗೆ ತಗೊಳ್ಳೋಕ್ಕೆ ತುಂಬ ತ್ರಾಸಾಗುತ್ತೆ. ಹಾಗಾಗಿ ಸೋಸ್ಕೊಳ್ಳೋದ್ರಿಂದ ನೀರು ಬರುತ್ತಲ್ಲ, ಆರಾಮಾಗಿ ನಾವು ತಲೆ ಸ್ನಾನ ಮಾಡ್ಬೋದು. ಇದನ್ನು ನಾವು ಹಚ್ಕೊಂಡು ಯಾವುದೇ ಶಾಂಪೂ ಸಹ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ಶಾಂಪೂನೇ ಯೂಸ್ ಮಾಡಿ. ನೀವು ಒಂದು ಸಲ ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ, ಸೇಮ್ ಶಾಂಪೂ ಥರನೇ ಬುರುಗು ಬರುತ್ತೆ ತಲೆಯಲ್ಲಿ. ಕೂದಲು ಅಂತೂ ನೀವು ತಲೆ ಸ್ನಾನ ಮಾಡುವಾಗ ಹಿಂಗೆ ಎಳ್ಕೊಂಡ್ರೆ ಒಂದು ಕೂದಲು ಸಹ ಬರೋದಿಲ್ಲ ಕೈಯಲ್ಲಿ, ಅಷ್ಟು ಬೆಸ್ಟ್ ಇದೆ ಇದು. ನೆಕ್ಸ್ಟ್ ಇದರಿಂದ ನಾವು ಪಾತ್ರೆ ಸಹ ತೊಳೆದ್ರೂ ಕೂಡ ಅಷ್ಟು ಸ್ವಚ್ಛ ಕ್ಲೀನ್ ಆಗುತ್ತೆ. ಪಾತ್ರೆ ಆಯಿತು, ಬಟ್ಟೆ ಆಯಿತು. ಹಿಂದಿನ ಕಾಲದಲ್ಲಿ ಸೋಪೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅಂಟ್ಲಕಾಯಿಂದನೇ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಮಾಡ್ತಾಯಿದ್ರು. ಸೊ ಇದು ಬೆಸ್ಟ್ ಇದೆ. ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನಿಜವಾಗ್ಲೂ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಿರೋದಕ್ಕೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಬಟ್ಲು ಅಲ್ವಾ. ಬಟ್ಟಲೇ ಇಷ್ಟು ಚೆನ್ನಾಗಾಗಿದೆ ಅಂದರೆ ನಮ್ಮ ಕೂದಲ ಬೆಳವಣಿಗೆ ಇನ್ನೆಷ್ಟು ಚಲೋ ಆಗ್ಬೋದು. ಹಿರಿಯರು ಯೂಸ್ ಮಾಡೋದು ಇದ್ಯಾವುದು ತಪ್ಪಲ್ಲ. ಅಂಟ್ಲಕಾಯಿನ ಯೂಸ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.